ಸ್ನೇಹಿತರೆ ನಮಸ್ಕಾರ. ನಿರಂಜನ್ ದೇಶಪಾಂಡೆ ಕನ್ನಡದ ಪ್ರಖ್ಯಾತ ನಿರೂಪಕಗಳ ಪಟ್ಟಿಯಲ್ಲಿ ಇವರು ಕೂಡ ಒಬ್ಬರು. ನಿರಂಜನ್ ದೇಶಪಾಂಡೆ ನಿರೂಪಣೆಗೆ ನಿಂತರೆ ಒಳ್ಳೆ ಕಾಮಿಕ್ ಮಾಡ್ತಾ, ಎಲ್ಲರ ಕಾಲೆಳಿತಾ, ತಮಾಷೆ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಹೇಗೆ ನಿರೂಪಣೆ ಮಾಡಬೇಕು, ಹೇಗೆ ಚೆಂದ ಕಾಣಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿ ಇರುವಂತಹ ಒಬ್ಬ ಅದ್ಭುತವಾದಂಥ ನಿರೂಪಕ. ತಮಾಷೆಯಾಗಿ ಒಂದು ಶೋವನ್ನು ತೆಗೆದುಕೊಂಡು ಹೋಗೋದ್ರಲ್ಲಿ ನಿರಂಜನ್ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇದಾಗಲೇ ಕಲರ್ಸ್ನಲ್ಲಿ ಸಿಕ್ಕಾಪಟ್ಟೆ ಕಮಾಲನ್ನು ಮಾಡಿದಂಥ ನಿರಂಜನ್ ದೇಶಪಾಂಡೆ ಈಗ ಜೀ ಕನ್ನಡಕ್ಕೆ ಜಂಪ್ ಆಗಿದ್ದಾರೆ. ಜೀ ಕನ್ನಡದ ಭರ್ಜರಿ ಬ್ಯಾಚಲರ್ಸ್ ಸೀಸನ್ 2ನ ಈ ನಿರೂಪಣೆಯನ್ನು ಹೊತ್ತಿರುವಂಥ ಈ ನಿರಂಜನ್ ದೇಶಪಾಂಡೆ ಈಗ ತಮ್ಮದೇ ಜೀವನದಲ್ಲಿ ಆದಂಥ ಕೆಲವೊಂದಷ್ಟು ಘಟನೆಗಳನ್ನು ನೆನೆಸ್ಕೊಂಡಿದ್ದಾರೆ. ಈ ಮೂಲಕ ತನ್ನದೇ ಸಿಕ್ಕಾಬಟ್ಟೆ ನೋವಿನ ಬದುಕಾಗಿದ್ರೂ ಕೂಡ ಆ ನೋವನ್ನು ಮರೆಯೋದಕ್ಕೋಸ್ಕರ ಬೇರೆಯವರ ನಗುವಿನಲ್ಲಿ ತನ್ನ ನಗುವನ್ನು ನೋಡೋದ್ರ ಮೂಲಕ ಬಾಲ್ಯದ ಕಹಿ ನೆನಪುಗಳನ್ನು ಮರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ವೇದಿಕೆಯ ಮೇಲೆ ತಮ್ಮ ಬಾಲ್ಯದ ಕಹಿ ನೆನಪುಗಳನ್ನು ನೆನೆಸ್ಕೊಂಡು ಭಾವುಕರಾಗಿದ್ದಾರೆ. ತಂದೆ ತಾಯಿ ದೂರವಾದಂತಹ ಬಗ್ಗೆ, 18ನೇ ವಯಸ್ಸಿನಲ್ಲಿ ಮನೆಯಿಂದ ಹೊರಬಂದಂತಹ ವಿಚಾರದ ಬಗ್ಗೆ ರವಿಚಂದ್ರನ್ ಅವರ ಮುಂದೆ ಉತ್ತರಿಸುವಂಥ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ. ಅವರಿಗೆ ಒಂದು ಸರ್ಪ್ರೈಸ್ ಕಾಲ್ ಕೂಡ ಇತ್ತು. ಆ ಸಂದರ್ಭದಲ್ಲಿ ಇನ್ನಷ್ಟು ಕಣ್ಣೀರನ್ನು ಸುರಿಸಿದ್ದಾರೆ ನಿರಂಜನ್ ದೇಶಪಾಂಡೆ. ಹಾಗಾದರೆ ನಿರಂಜನ್ ದೇಶಪಾಂಡೆ ಬದುಕಿನಲ್ಲಿ ಎದುರಾದಂಥ ಸವಾಲುಗಳೇನು? ಇಷ್ಟೆಲ್ಲ ನಗಿಸುವಂತಹ ನಿರಂಜನ್ ದೇಶಪಾಂಡೆಯ ನಗುವಿನ ಹಿಂದೆ ಇರುವಷ್ಟ ನೋವುಗಳು ಎಷ್ಟು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿರೂಪಕ, ನಟ, ಹಾಸ್ಯ ನಿರೂಪಕ, ಜೊತೆಗೆ ಒಬ್ಬ ಅದ್ಭುತವಾದಂತಹ ಮಾನವೀಯ ಮೌಲ್ಯವುಳ್ಳಂಥ ವ್ಯಕ್ತಿ ನಿರಂಜನ್ ದೇಶಪಾಂಡೆ. ಹಲವು ವರ್ಷಗಳಿಂದ ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವಂತಹ ನಿರೂಪಕ ಕಮ್ ನಟ. ತನ್ನ ಕಾಮಿಕ್ ಟೈಮಿಂಗ್ನ ಮೂಲಕ ವೀಕ್ಷಕರನ್ನು ನಗಿಸೋದರಲ್ಲಿ ನಿರಂಜನ್ ಸಿಕ್ಕಾಬಟ್ಟೆ ಪಾಪ್ಯುಲರ್. ಸದ್ಯ ಭರ್ಜರಿ ಬ್ಯಾಚಲರ್ ಸೀಸನ್ 2ನ ನಿರೂಪಕನಾಗಿರುವಂತಹ ಇದೇ ನಿರಂಜನ್ ದೇಶಪಾಂಡೆ ಈ ಶೋನ ನಿರೂಪಣೆಯಲ್ಲಿ ಗೆದ್ದಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಫೇಮಸ್ ಆಗಿದ್ದಂಥ ನಿರಂಜನ್ ಈ ಬಾರಿ ಜೀ ಕನ್ನಡದ ಒಂದು ಅದ್ಭುತವಾದಂತಹ ಶೋನ ನಿರೂಪಣೆಯನ್ನು ಮಾಡ್ತಿದ್ದಾರೆ. ಸದ್ಯ ತಮ್ಮ ಜೀವನದ ಒಂದು ಕಹಿ ನೆನಪನ್ನು ನೆನೆಸ್ಕೊಂಡು ಕಣ್ಣೀರನ್ನು ಹಾಕಿದ್ದಾರೆ. ನಿರಂಜನ್ ಅತ್ತಂಥ ಕ್ಷಣಗಳು ಕಡಿಮೆ, ನಿರಂಜನ್ ಭಾವನಾತ್ಮಕವಾಗಿ ಮಾತನಾಡಿದಂಥ ಸಂದರ್ಭಗಳು ಕೂಡ ಕಡಿಮೆ. ಆದರೆ ಮೊದಲ ಬಾರಿಗೆ ಇಂಥದ್ದೊಂದು ಅವಕಾಶ ಅಥವಾ ಇಂಥದ್ದೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದು ಈ ಭರ್ಜರಿ ಬ್ಯಾಚಲರ್ಸ್ ವೇದಿಕೆ ಅಂತಲೇ ಹೇಳ್ಬೋದು. ಭರ್ಜರಿ ಬ್ಯಾಚಲರ್ಸ್ ಶೋನಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಈ ಹಿಂದೆ ಈ ಆ್ಯಂಜಲ್ಸ್ ಅಂತ ಹೇಳಿದ್ರೆ ಮಹಿಳಾ ಸ್ಪರ್ಧಿಗಳು ಯಾರಿದ್ದಾರೋ ಅವರ ಕುಟುಂಬದವ್ರು ಬಂದಿದ್ದರು. ಈ ಬಾರಿ ಹುಡುಗರದು ಪೋಷಕರು ಇದೇ ಭರ್ಜರಿ ಬ್ಯಾಚಲರ್ಸ್ ಶೋನ ವೇದಿಕೆಗೆ ಬಂದಿದ್ದರು. ಇದರಲ್ಲಿ ಡ್ರೋನ್ ಪ್ರತಾಪ್, ಸುನೀಲು, ಕಾರ್ತಿಕ್ಕು, ಹಾಗೆಯೇ ಪ್ರತಿಯೊಬ್ಬ ಸ್ಪರ್ಧಿಗಳ ಮನೆಯವರು ಕೂಡ ಬಂದಾಗಲೂ ಕೂಡ ಇಲ್ಲಿ ಈ ಹಿಂದಿನ ಕಥೆಗಳನ್ನು ಹೇಳಿ ಕಣ್ಣೀರನ್ನು ಹಾಕಿದ್ದಾರೆ. ಅದೇ ರೀತಿ ಡ್ರೋನ್ ಪ್ರತಾಪ್ ತಂದೆ ತಾಯಿ ಇವರಂತೂ ಅದ್ಭುತವಾದಂಥ ಕ್ಷಣಗಳಿಗೆ ಸಾಕ್ಷಿಯಾಗಿಬಿಟ್ರು. ಆ ಡ್ರೋನ್ ಪ್ರತಾಪ್ ಎದುರಿಸಿದಂತಹ ಸಂದರ್ಭಗಳು ಎಲ್ಲವನ್ನು ಕೂಡ ನೆನೆದು ಗುಳೋ ಅಂತ ಹೇಳ್ಬಿಟ್ಟು ಅತ್ತೆ ಬಿಟ್ಟರು ಯಾರು ಡ್ರೋನ್ ಪ್ರತಾಪ್. ಆಮೇಲೆ ಅಪ್ಪ ಅಮ್ಮನ ಕಾಲನ್ನು ತೊಳೆದು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳು ನಡೀತವೆ. ಅದ್ರ ಬಗ್ಗೆ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಡ್ರೋನ್ ಪ್ರತಾಪ್ ಬಗ್ಗೆ ಏನು ಅಂದ್ಕೊಂಡಿದ್ರು, ಏನು ಹೇಳಿದರು, ಇವ್ರ ಅಪ್ಪ ಅಮ್ಮ ಯಾವ ರೀತಿಯಾದಂಥ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡ್ರು, ಎಲ್ಲದರ ಬಗ್ಗೆನೂ ಕೂಡ ಹೇಳ್ತೀನಿ ನೆಕ್ಸ್ಟ್ ಸ್ಟೋರಿಯಲ್ಲಿ. ಈ ಸ್ಟೋರಿಯಲ್ಲಿ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಂದಂಥ ಸಂದರ್ಭದಲ್ಲಿ ರವಿಚಂದ್ರನ್ ಅವರು ನಿರಂಜನ್ ದೇಶಪಾಂಡೆಗೆ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತಾರೆ. ನಿರಂಜನ್ ದೇಶಪಾಂಡೆ ಮನಸ್ಸಿನಲ್ಲಿದ್ದಂತಹ ಒಂದಷ್ಟು ನೋವುಗಳನ್ನು ಹೊರಗಡೆ ತೆಗೆಯುವಂಥ ಕೆಲಸವನ್ನು ಇಲ್ಲಿ ರವಿಚಂದ್ರನ್ ಅವರು ಮಾಡ್ತಾರೆ. ವೇದಿಕೆಯ ಮೇಲಿದ್ದಂಥ ನಿರಂಜನ್ ದೇಶಪಾಂಡೆಗೆ, ನನಗೆ ಕ್ಯೂರಿಯಾಸಿಟಿ ಇದೆ ನಿರಂಜನ್, ನಿನ್ನೊಳಗೆ ಇರುವಂಥ ನೋವನ್ನು ಆಚೆ ತೆಗೆ, ನಾನು ಕೂಡ ಕೇಳಬೇಕು ಇವತ್ತು ಅಂತ ಹೇಳ್ಬಿಟ್ಟು ರವಿಚಂದ್ರನ್ ಹೇಳ್ತಾರೆ. ಆಗ ಭಾವುಕರಾದಂತಹ ನಿರಂಜನ್, ನಾನು ಚಿಕ್ಕವನಿರುವಾಗಲೇ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ದೂರವಾಗ್ತಾರೆ. ನಾನು 18ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಆಚೆ ಬಂದೆ. ಒಬ್ಬೊಬ್ಬರದ್ದು ಒಂದೊಂದು ಕಡೆ, ಅವರೊಂದು ಕಡೆ ಇದ್ದರು, ಇವರೊಂದು ಕಡೆ ಇದ್ದರು. ಹಾಗಾಗಿ ಅನಿವಾರ್ಯವಾಗಿ ನನ್ನ ಬದುಕು ಸಾಗಲೇಬೇಕಾಗಿತ್ತು. ಇದಾದ ಮೇಲೆ ನಿರಂಜನ್ ದೇಶಪಾಂಡೆಗೆ ಅವರ ತಂದೆ ಕಾಲ್ ಕೂಡ ಮಾಡ್ತಾರೆ. ಆಗ ಇನ್ನಷ್ಟು ಭಾವುಕರಾದಂಥ ನಿರಂಜನ್ ಇನ್ನಷ್ಟು ಕಣ್ಣೀರನ್ನು ಇಡ್ತಾರೆ. ಜೀವ ಮತ್ತು ಜೀವನ ಒಂದು ಸಲ ಮಾತ್ರ ಸಿಗ್ತದೆ, ಬೇರೆಯವರ ನಗುವಿನಲ್ಲಿ ನಾನು ನಗುವನ್ನು ಕಾಣ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಹತ್ತು ಕಣ್ಣೀರನ್ನು ಒರೆಸ್ಕೊಳ್ತಾರೆ ನಿರಂಜನ್ ದೇಶಪಾಂಡೆ. ನಿಜವಾಗ್ಲೂ ಕೂಡ ಇದೊಂದು ಭಾವನಾತ್ಮಕ ಕ್ಷಣ. ಯಾಕಂತ ಹೇಳಿದ್ರೆ ನಿರಂಜನ್ ಬದುಕು ಆ ರೀತಿ ಇದೆ. ನಿರಂಜನ್ ಬದುಕನ್ನು ರೀಕಾಲ್ ಮಾಡೋದಾದರೆ ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಬಂದಂತಹ ನಿರಂಜನ್ ದೇಶಪಾಂಡೆ ಮಾಡದಂಥ ಕೆಲಸಗಳೇ ಇಲ್ಲ ಅಂತಲೇ ಹೇಳ್ಬೋದು.
ಇವತ್ತಿಗೆ ಕನ್ನಡದ ಜನಪ್ರಿಯ ನಿರೂಪಕರ ಪಟ್ಟಿಯಲ್ಲಿ ನಿರಂಜನ್ ದೇಶಪಾಂಡೆ ಹೆಸರಿದೆ. ಆದರೆ ಇದರ ಹಿಂದೆ ಹಾಕಿರುವಂಥ ಶ್ರಮ, ಮಾಡಿರುವಂಥ ಪ್ರಯತ್ನಗಳು ಒಂದಲ್ಲ ಎರಡನ್ನಲ್ಲ. ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕ ಅನ್ನುವಂತಹ ಹೆಗ್ಗಳಿಕೆಗೆ ಇವತ್ತು ನಿರಂಜನ್ ಪಾತ್ರವಾಗಿದ್ದರೆ, ಅವತ್ತು 18ನೇ ವಯಸ್ಸಿಗೆ ಮನೆ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಎದುರಿಸಿದಂಥ ಸವಾಲುಗಳು ಒಂದಲ್ಲ ಎರಡಲ್ಲ. ಇದೇ ವಿಚಾರಕ್ಕೆ ತಾಯಿನೇ ಎಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಈಗಲೂ ಕೂಡ ನಿರಂಜನ್ ಹೇಳ್ತಾರೆ. 18ನೇ ವಯಸ್ಸಿಗೆ ಮನೆಯಿಂದ ಹೊರಬಂದಿದ್ದು ಮತ್ತೆ ವಾಪಸ್ ಹೋಗಿದ್ದು 30 ವರ್ಷ ಆದಮೇಲೆ ಅಂತೆ. ಸುಮಾರು 12 ವರ್ಷಗಳ ಕಾಲ ಹಾಯ್ ಬಾಯ್ ಅಂತೇಳಿ ಮಾತನಾಡ್ತಾ ಇದ್ರಂತೆ. ಸಂಬಂಧ ಬಿಟ್ಟಿಲ್ಲ, ಆದರೆ ಮನೆಯಿಂದ ಹೊರಬರಲು ಕಾರಣ ಅಮ್ಮನೇ ಅನ್ನೋದು. ಸಣ್ಣ ಪುಣ್ಣ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಜಗಳ ಬಂತು. ಆಗ ನನಗೆ ಮೀಸೆ ಚಿಗುರ್ತಾ ಆಯಿತು. ನೋಡು, ಮೀಸೆ ಬಂದವರೆಲ್ಲ ಗಂಡಸರಲ್ಲ, ನಿನ್ನ ಕಾಲಿನ ಮೇಲೆ ನೀನು ನಿಂತ್ಕೋ ಅಂತೇಳ್ಬಿಟ್ಟು ತಾಯಿ ನನಗೆ ಹೇಳಿದರು. ನನ್ನ ತಾಯಿ ಕೂಡ ಇಂಡಿಪೆಂಡೆಂಟ್ ಮಹಿಳೆ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಕೂಡ ಬೇರೆ ಆಗಿದ್ದರು. ನಾನು ನಿಮ್ಮನ್ನು ಸಾಕ್ತಿರೋದು, ದುಡಿತಿರೋದು, ಸಮಾಜದಲ್ಲಿ ಒಬ್ಬ ಗಂಡಸು ಮಾಡಬೇಕಾಗಿರೋದು ಅಂತ ಕೆಲಸವನ್ನು ನಾನು ಮಾಡ್ತಿರುವೆ. ಹೀಗಾಗಿ ಮೀಸೆ ಬಂದ ತಕ್ಷಣ ಗಂಡಸು ಅಂತೇಳಿ ಹೇಳಬೇಡ, ಇದ್ದು ಬದುಕು ತೋರಿಸು ಅಂತೇಳ್ಬಿಟ್ಟು ಅಮ್ಮ ಅವತ್ತೇ ಚಾಲೆಂಜ್ ಹಾಕಿದ್ರಂತೆ. ಆ ಚಾಲೆಂಜಿನ ಪರಿಣಾಮವಾಗಿ ಈ ಹಂತಕ್ಕೆ ಬಂದು ನಿರಂಜನ್ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಆಗ ವಯಸ್ಸಿತ್ತು, ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಬಂದಂತಹ ನಿರಂಜನ್ ಅಲ್ಲಿಂದ ಸೈಕಲ್ ಹೊಡೆದು ಸ್ವಿಮ್ಮಿಂಗ್ ಮಾಡಿದ್ರಂತೆ. ಮಾಡದೇ ಇರೋ ಕೆಲಸ ಇಲ್ಲ, ಅಷ್ಟು ಕಷ್ಟದ ದಿನಗಳನ್ನು ಎದುರು ನೋಡಿದ್ರಂತೆ. ದಿನಕ್ಕೆ 200 ರೂಪಾಯಿ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು ಸಿಕ್ಕ ಕೆಲಸನೆಲ್ಲ ಮಾಡಿದಾರಂತೆ. ಬೈಕ್ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸವನಗುಡಿಯಿಂದ ವಸಂತ ನಗರಕ್ಕೆ ನಡ್ಕೊಂಡು ಹೋಗಿರ್ತಾರಂತೆ. ಎಲ್ಲದಕ್ಕೂ ಕ್ರೆಡಿಟ್ ಕೊಡೋದು ನನ್ನ ತಾಯಿಗೆ ಅಂತಾರೆ. ಅಂದರೆ ಅವತ್ತು ತಾಯಿ ಆ ರೀತಿ ಚಾಲೆಂಜಸ್ ಹಾಕ್ತಾಯಿದ್ದಿದ್ರೆ, ಚಾಲೆಂಜಸ್ ಬದುಕನ್ನು ನೋಡು, ಲೀಡ್ ಮಾಡು ಅಂತ ಹೇಳ್ಬಿಟ್ಟು ಇಂಡಿಪೆಂಡೆಂಟಾಗಿ ಕಳಿಸ್ತಾ ಇದ್ದಿದ್ರೆ ಬಹುಶಃ ಸಮಾಜವನ್ನು ಎದುರಿಸೋಕೆ ಆಗ್ತಿರಲಿಲ್ಲ ಇವತ್ತಿಗೆ ನನಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ತಾಯಿಯೇ ನನ್ನ ಮೊದಲ ಒಂದು ಗುರು ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ನನ್ನ ಮೊದಲ, ಮಧ್ಯದ ಕಡೆಯ ಹಾಗೂ ಮುಂದಿನ ದೇವರು ಯಾರಾದರೂ ಇದ್ದರೆ ಅದು ತಾಯಿಯೇ ಅಂತಲೂ ಕೂಡ ನಿರಂಜನ್ ಹೇಳ್ತಾರೆ. ಈಗಲೂ ಕೂಡ ನನ್ನ ತಾಯಿ ಜೊತೆಗೆ ಹಾಗೆ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಆದರೆ ಈಗಲೂ ಅದೇ ಗಾಂಭೀರ್ಯ. ನಮ್ಮಿಬ್ಬರದ್ದು ನಡುವೆ ಈಗೋ ಕ್ಲಾಶ್ಗಳಿದ್ದಾವೆ. ಸಣ್ಣ ಪುಟ್ಟ ವಿಚಾರಕ್ಕೆ ನನ್ನ ಅಮ್ಮ ಹೊಡಿತಾ ಇದ್ರು. ಮಕ್ಕಳ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಇರಬೇಕು ಅನ್ನೋದು ನನ್ನ ಆಲೋಚನೆ. ಆದರೆ ಅವ್ರು ಹಾಗಲ್ಲ. ಟಿ ವಿಯಲ್ಲಿ ನೀನು ಬರಬಹುದು, ಆದರೆ ನನ್ನ ಮುಂದೆ ನೀನು ಏನೂ ಅಲ್ಲ ಅಂತಲೇ ಇವತ್ತಿಗೂ ಕೂಡ ಹೇಳ್ತಾರೆ ಅಂಥೇಳಿ ತಾಯಿ ಬಗ್ಗೆ ಹೇಳ್ತಾರೆ. ನನ್ನ ತಾಯಿಗೆ 60 ವರ್ಷ ಆದರೂ ಕೂಡ ಯಾವುದೋ ಪರೀಕ್ಷೆಯನ್ನು ಕಟ್ಟಿ ಬರೆಯುವಂಥ ಆಸೆ. ಈಗಲೂ ಕೂಡ ಅದೇನೋ ಆಸ್ಟ್ರಾಲಜಿ ಕೋರ್ಸನ್ನು ಮಾಡ್ತಾ ಇದ್ದಾರೆ. ಟ್ಯಾಲೆಂಟ್ ಅನ್ನೋದು ನಮ್ಮ ರಕ್ತದಲ್ಲೇ ಇದೆ. ನಾನು 4ನೇ ಕ್ಲಾಸ್ನಲ್ಲಿ ಇದ್ದಾಗ ತಂದೆ ತಾಯಿ ಬೇರೆ ಆಗಿತ್ತು. ಕಳೆದ 8 ವರ್ಷಗಳ ಹಿಂದೆ ತಂದೆ ಸಿಕ್ಕಿದ್ದಾರೆ. ಎಲ್ಲೋ ಇದ್ದಾರೆ ಅಂತೇಳಿ ಗೊತ್ತಿತ್ತು, ಆದರೆ ಎಲ್ಲಿ ಏನು ಅನ್ನೋದು ಗೊತ್ತಿರಲಿಲ್ಲ. ಆಗ ನಾನೇ ಹುಡ್ಕೊಂಡು ಹೋಗಿ ಮಾತನಾಡಿಸ್ಕೊಂಡು ಬಂದೆ ಅನ್ನೋದನ್ನು ನಿರಂಜನ್ ಹೇಳ್ತಾರೆ. ಒಂದಿನ ನಮ್ಮಪ್ಪ ನನಗೆ ಕರೆ ಮಾಡಿದ್ದಾರೆ. ಸಿಲಿಂಡರ್ ನನ್ನ ತಂದೆ ಹೆಸರಿನಲ್ಲಿದೆ, ಆಗ ಓನರ್ ಬಂದು ಸಹಿ ಮಾಡಬೇಕು, ಮನೆ ಖಾಲಿ ಮಾಡುವಾಗ ನನ್ನ ತಾಯಿಗೆ ಹೇಳಿದರು ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿ ಅವರ ನಂಬರ್ ಕೂಡ ಸಿಕ್ತು. ಒಂದಿನ ನನಗೆ ಅವರು ಕಾಲ್ ಮಾಡಿ, ನಾನು APPA ಅಂತಾರೆ. ಇದೇನಪ್ಪ, ಎಲ್ಲ ರೀತಿ ಹುದ್ದೆ ಕೇಳಿದ್ದೀನಿ, ಇದ್ಯಾವುದು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಅಪ್ಪ ಅಂತೇಳಿ ಹೇಳಿದರು. ನಾನು ನಿಮ್ಮ ತಾತ ಅಂತೇಳಿ ಹೇಳಿದೆ. ಆಮೇಲೆ ಮಾತನಾಡಿದ ಮೇಲೆ ಸಿನಿಮಾ ರೀತಿಯಲ್ಲೇ ಏನೋ ಒಂಥರ ಫೀಲ್ ಆಯಿತು. ಅಡ್ರೆಸ್ ಕೊಟ್ಟಿದ ಮೇಲೆ ರಾತ್ರಿ ಹೋಗಿ ಮಾತನಾಡಿಸ್ಕೊಂಡು ಬಂದೆ. ನನ್ನ ಜೀವನ ಒಂಥರ ಮಜಾ ಇದೆ ಅಂತಲೂ ಕೂಡ ನಿರಂಜನ್ ಈ ಹಿಂದೆ ಹೇಳಿದರು. ಆದರೆ ಇಷ್ಟು ವಿಚಿತ್ರವಾಗಿದೆ ನಿರಂಜನ್ ಅವರ ಜೀವನ ಅಂತೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೌದು, ಇಲ್ಲಿ ನಿರಂಜನ್ ತಂದೆ ಈ ವೇದಿಕೆಯಲ್ಲೂ ಕೂಡ, ಯಾವುದು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲೂ ಕೂಡ ನಿರಂಜನ್ ತಂದೆ ಕಾಲ್ ಮಾಡಿದಾಗ ಅಂತಹದ್ದೇ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಆ ಒಂದು ಸನ್ನಿವೇಶ. ಅದ್ಯಾವಾಗ ಈ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲೂ ಕೂಡ ಇಂತಹದ್ದೇ ಒಂದು ಭಾವುಕ ಕ್ಷಣಕ್ಕೆ ಸಾಕ್ಷಿ ಆಯಿತು ಅಂದರೆ, ತಂದೆಯ ಕಾಲ್ ಬರೋದು, ಆಗ ಇಡೀ ವೇದಿಕೆ ಕಣ್ಣೀರು ಹಾಕುತ್ತೆ. ಇಡೀ ವೇದಿಕೆ ಒಂದು ಕ್ಷಣ ಅಚ್ಚರಿ ಪಡುತ್ತೆ. ಇಷ್ಟೆಲ್ಲ ನೋವಿದ್ರು, ಇಷ್ಟೆಲ್ಲ ಒಂದು ಹೇಳಲಾಗದಂತಹ ನೋವಿನ ನಡುವೆ ನಿರಂಜನ್ ಜೀವಿಸ್ತಾ ಇದ್ರು ಕೂಡ ಎಷ್ಟು ಸುಂದರವಾಗಿ ತಮ್ಮ ಬದುಕನ್ನು ಎಂಜಾಯ್ ಮಾಡ್ತಿದ್ದಾರಲ್ವಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಆಶ್ಚರ್ಯ ಪಡ್ತಾರೆ. ಹೌದು, ಬದುಕೇ ಹಾಗೆ ಅಲ್ವಾ. ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ, ಒಂದೊಂದಷ್ಟು ಸವಾಲುಗಳು, ಒಂದಷ್ಟು ಕಷ್ಟಗಳು, ಎಲ್ಲದರ ನಡುವೆ ಕೂಡ ಪ್ರತಿಯೊಬ್ಬರು ಕೂಡ ಬದುಕ್ತಾ ಇರ್ತಾರೆ. ಎಲ್ಲರೂ ಕೂಡ ಬದುಕಿಗಾಗಿ ನಾನಾ ವೇಷಗಳನ್ನು ಧರಿಸಿದ್ರೆ, ನಾವೆಲ್ಲರೂ ಕೂಡ ಬದುಕಿನಲ್ಲಿ ಎದುರಾದಂತಹ ಸಮಸ್ಯೆಗಳನ್ನು ಮರೆಯೋದಕ್ಕೋಸ್ಕರ ನಾನಾ ವೇಷಗಳನ್ನು ಧರಿಸಬೇಕಾಗ್ತದೆ. ಅದೇ ರೀತಿ ನಿರಂಜನ್ ಕೂಡ ತನ್ನ ಬದುಕಿನ ನೋವುಗಳನ್ನು ಮರೆತು, ತನ್ನ ಬದುಕಿನಲ್ಲಾಗಿರುವಂತಹ ಇಷ್ಟೆಲ್ಲ ನೋವುಗಳನ್ನು ಮರೆತು ನಗಿಸ್ತಾ, ನಗ್ತಾ ತನ್ನ ಜೀವನವನ್ನು ಎಂಜಾಯ್ ಮಾಡ್ತಿರುವಂಥ ಪರಿಯ ಬಗ್ಗೆ ಯಾವತ್ತಿಗೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡಲೇಬೇಕು ಮತ್ತು ನಿರಂಜನ್ಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಲೇಬೇಕು ಅನ್ನೋದು ಮಾತ್ರ ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, ನಿರಂಜನ್ ಅವರ ಬದುಕಿನ ಈ ಮತ್ತೊಂದು ಪುಟ, ನೋವಿನ ಪುಟವನ್ನು ತೆರೆದು ನೋಡಿದಾಗ ನಿಮಗೇನಿಸುತ್ತೆ?
ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.